ಮುಗಿಬೇಕು ಎಲ್ಲರೂ ಕೂಡಿ. ಆ ನಾಗೇಂದ್ರಪ್ಪ ನೋಡ್ರಿ 187 ಕೋಟಿ ರೂಪಾಯಿ ಎಸ್ ಟಿ ಮಂದಿದು ತಿಂದು ಹೇತ್ ಬಿಟ್ಟ. ಬ್ಯಾರೆ ಯಾರು ಪುಣ್ಯಾತ್ಮ ಇವತ್ತು ಪೇಪರ್ ನೋಡಿದ ನಾ ಎಸ್ ಟಿ ಅದೀನಿ ಅಂತ ಹೇಳಿ ಬಿಜೆಪಿ ಅವರು ಸ್ಟ್ರೈಕ್ ಮಾಡ್ಲಾಕತ್ತಿರತ್ತೀರಿ. ಮುಂದೆ ನೀನೇ ತಿಂತಿದ್ದೀರ, ಬಿಜೆಪಿ ಅವ್ರು ಯಾಕೆ ಮಾಡ್ತಿದ್ರು? ನೀ ಎಸ್ ಟಿ ಜನರ ಹಣ ಮುಂದೆ ಹಾಕದಿ ಅಂತೇಳಿ ಬಿಜೆಪಿ ಅವರು ಎಸ್ ಟಿ ಜನರ ಪರವಾಗಿ ಅದಾರ. ಅಷ್ಟು ಬುದ್ಧಿ ಬೇಡ ನನಗೆ ಹೇಳೋದು ಪೇಪರ್ನಾಗ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ಅತ್ಯಂತ ಕಠೋರವಾಗಿ ಆ ಕಾಂಗ್ರೆಸ್ ಮಾಡತಕ್ಕಂಥ ಕೆಲಸವನ್ನು ನಾನು ಕಠೋರವಾಗಿ ನಾವು ವಿರೋಧ ಮಾಡ್ತೇವೆ. ನಾವೆಲ್ಲರೂ ಕೂಡ ವಿರೋಧ ಮಾಡ್ತೇವೆ. ನೋಡ್ರಿ, ಭಾಳ ಜನ ನಾ ಭಾರತೀಯ ಜನತಾ ಪಕ್ಷ ಮುಂದೆ ಸೇರೋ ಮುಂದೆ ಬೈದರು, ಕಾಂಗ್ರೆಸ್ ಸೇರಬೇಕು, ಕಾಂಗ್ರೆಸ್ ಸೇರ್ಬೇಕು. ಈ ಕಾಂಗ್ರೆಸ್ ಹೊಲಸು ನಾರ್ಲಾಕತ್ತದ ನನಗೆ ಗೊತ್ತಿತ್ತು. ಬಾಬಾ ಸಾಹೇಬ್ರು ಅಂಬೇಡ್ಕರ್ ಕೊಂದವರು ಕಾಂಗ್ರೆಸ್ನವರು, ಅದು ಬಿಟ್ಟು ನನಗೆ ಅಲ್ಲಿ ಹೋಗೋದು ಕಾಂಗ್ರೆಸ್ನಾಗ ನಾನೇ ಸಾತ್ರ ಸಾಯಲಾಗಂತ ನಾ ಬಿ ಜೆ ಪಿಗೆ ಬಂದೆ ಗಟ್ಟಿಯಾಗಿ. ನೋಡಿದ್ರಿ ಕರೇರಿ, ನೋಡ್ರಿ ಏನು ಮಾಡಿದ್ರು ಅವ್ರಿಗೆ ಹಣ ಹೋಗಿಲಕ್ಕೆ ಜಾಗ ಕೊಡಲಿಲ್ಲ, ದಿಲ್ಲಿದಿಂದ ಊರಿಗೆ ತೊಗೊಂಡು ಹೋಗಲಿಲ್ಲ. ಅವೆಲ್ಲ ಪಾಪ ನಮ್ಮ ದಲಿತರ ಕಿಶಾದಾಗ ರೊಕ್ಕೂ ಇರೋದಿಲ್ಲ. ನೋಡಿ, ಭಾಳ ಅಂಥ ಪರಿಸ್ಥಿತಿಗಳು ಸಮುದ್ರ ದಂಡಿ ಒಳಗೆ ಒಯ್ದು ಕಿಚ್ಚು ಕೊಟ್ರ. ಇದು ಹೊಟ್ಟೆ ಉರಿಯಂಗಿಲ್ಲ ನಮ್ಮದು. ಮತ್ತು ದಲಿತರಿಗೆ ಏನಾಗಿದೆ ರಾಜ್ಯದ ತುಂಬ ಏನು ಮಕ್ಕಂಡಾರ ಹೇಳಿ ಎಂಥದಪ್ಪ. ಇದನ್ನೆಲ್ಲ ನನಗೆ ಹೇಳಕ್ಕೆ ನಾಚಿಕೆ ಬರ್ತದ ಅಂತಕ್ಕಂಥ ಮಾತವನ್ನು ಹೇಳಿ ತಕ್ಷಣ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ಕೇಂದ್ರ ರಾಜ್ಯ ಸರ್ಕಾರದವರು ಈ ಬರಗಾಲ ಏನು ಬಿದ್ದದ ರೈತರಿಗೆ ಅವರಿಗೆ ಸ್ವಲ್ಪ ಸಂತಾನ ಹೇಳಬೇಕು. ಏನಾರೆ ಬರಗಾಲ ಬಿದ್ದದ, ಕುಡಿಲಕ್ಕೆ ನೀರಲ್ಲ, ಮೋದಿ 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 ಏನು ಪುಕ್ಕಟ್ಟದ ನಾವು ನಿಮಗೆ ಕರ್ನಾಟಕದ ಬೇರೆದವ್ರಿಗೆ ಏನು ಕೊಡಬೇಕು ಎಲ್ಲರಿಗೆ ಕೊಟ್ಟೆ ಕೊಡ್ತಾರೆ, ನಿಮಗೂ ಕೊಡ್ತಾರೆ. ನಿಮ್ಮ ಡ್ಯೂಟಿ ನೀವು ಮಾಡಿರಿ ಅಂದ್ರೆ ಅದು ಹೋಗೋದಾಗ್ಯದ ಕೇಳ್ದ. ಯಾಕಂದ್ರೆ ನಮ್ಮ ಅವುಗಳಿಗೆ ಅಕ್ಕಗಳಿಗೆ ಪುಕ್ಕಟ್ ಬಸ್ ಅಂತೇಳಿ ಅವ್ರು ಹೆಣ ಚಂದ ಮಾಡ್ಯಾರ. ಗಂಡ ಹೆಂಡತಿಗೆ ಜಗಳ ಹಚ್ಚಾರ. ಆಕೆ ರೊಟ್ಟಿ ಮಾಡ್ಲಾಕ ಇರುವುದಿಲ್ಲ ಮನ್ಯಾಗ. ಬಸ್ ಸಿಗನ ಮುಂಜಾನೆ ಜಿಗಿದು ಬಿಡ್ತಾಳೆ ನಮ್ಮ ಅಕ್ಕ. ಏನು ನೋಡ್ರಿ ಎಂಥದ್ದು ಅಬ್ರುಗೇಡಿ ಕೆಲಸ ಇದು. ಈಗ ಅವ್ರದ್ದು ಪೆನ್ಷನ್ ನಿಂದಿರಿಸಿದ್ರು, ಹೆಣ್ಮಕ್ಳು ಪೆನ್ಷನ್ ನಿಂದಿರಿಸಿದ್ರು, ಮತ್ತು ಇದು ಏನು ಡುಬ್ಬ ಚಾಪರ್ಸ್ಕೋತಾರ. ನಾವು ಭಾಳ ಕೆಲಸ ಮಾಡಿದೆವು, ಅದು ಮಾಡಿದೆವು. ಏನು ಮಣ್ಣು ಮಾಡಿರಿ ಸೋಮು ಅಲ್ಲ, ನಮ್ಮ ಮನೆಗೆ ಹೋಗಿ ಮಾಡ್ಯಾರ. ಕೈ ಮುಗಿತೀನಿ, ನಮಸ್ಕಾರ.